ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ನ 2022-23ನೇ ಸಾಲಿನ ಲಾಭಾಂಶವನ್ನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 10 ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಖನಿಜ ನಿಗಮವು ಕಳೆದ ವರ್ಷ 109,74,08,050 ರೂಪಾಯಿಗಳಷ್ಟು ಲಾಭಾಂಶ ಹೊಂದಿತ್ತು. ಅದರ ಲಾಭಾಂಶದ ಶೇಕಡಾ 10ರಷ್ಟು ಹಣವನ್ನು ಸಿಎಂ ಪರಿಹಾರ ನಿಧಿಗೆ ದೇಣಿಗೆ ನೀಡಲಾಯಿತು. ಬೆಂಗಳೂರು ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಅದರ ಚೆಕ್ ಪ್ರತಿಯನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕರ್ನಾಟಕ ಖನಿಜ ನಿಗಮ ಅಧ್ಯಕ್ಷ ಹಾಗೂ ರೋಣ ಕ್ಷೇತ್ರದ ಶಾಸಕರಾದ ಜಿಎಸ್ ಪಾಟೀಲ್ ಅವರು ಹಸ್ತಾಂತರಿಸಿದರು. ಗಣಿ ಮತ್ತು ವಿಜ್ಞಾನ ತೋಟಗಾರಿಕೆ ಇಲಾಖೆ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಅವರೊಂದಿಗೆ ಚೆಕ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪಶುಸಂಗೋಪನಾ ಸಚಿವರಾದ ವೆಂಕಟೇಶ್, ಕೆಎಸ್ಎಂಸಿ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ನಿಗಮದ ಹಿರಿಯ ಅಧಿಕಾರಿಗಳು, ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹ್ಮದ್, ಸಿಎಂ ಅಪರ ಮುಖ್ಯ ಕಾರ್ಯದರ್ಶಿ ಎಲ್ಕೆ ಅತೀಕ್, ಕಾರ್ಯದರ್ಶಿ ಡಾಕ್ಟರ್ ಕೆವಿ ತ್ರಿಲೋಕ್ ಚಂದ್ರ, ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್, ರೇಷ್ಮೆ ಇಲಾಖೆ ಕಾರ್ಯದರ್ಶಿ ಶಮ್ಲಾ ಇಕ್ಬಾಲ್, ಎಂಎಸ್ಎಂಇ ಇಲಾಖೆ ಕಾರ್ಯದರ್ಶಿ ವಿಪುಲ್ ಬನ್ಸಲ್ ಸೇರಿದಂತೆ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಕುರಿತು ಕರ್ನಾಟಕ ಖನಿಜ ನಿಗಮದ ಅಧ್ಯಕ್ಷರು ಹಾಗೂ ರೋಣ ಶಾಸಕರಾದ ಜಿಎಸ್ ಪಾಟೀಲ್ ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ಕಳೆದ ವರ್ಷ 754 ಕೋಟಿ ರೂಪಾಯಿ ವಹಿವಾಟು ಮಾಡಿದ್ದೇವೆ. ಅದರಲ್ಲಿ ಶೇಕಡಾ 467 ಕೋಟಿ ರೂಪಾಯಿ ನಿವ್ವಳ ಲಾಭ ಆಗಿತ್ತು. ಆ ಲಾಭದಲ್ಲಿ ಶೇಕಡಾ 30ರಷ್ಟು ರಾಜ್ಯ ಸರ್ಕಾರಕ್ಕೆ ಧನ ದೇಣಿಗೆ ನೀಡಬೇಕು. ಆ ಹಣವನ್ನು ಸಿಎಂ ಅವರಿಗೆ ಚೆಕ್ ಮೂಲಕ ಹಸ್ತಾಂತರ ಮಾಡಿದ್ದೇವೆ. ಖನಿಜ ನಿಗಮದ ಲಾಭಾಂಶವನ್ನು ಪ್ರತಿ ವರ್ಷ 15 ಕೋಟಿ ರೂಪಾಯಿ ಸಿಎಂ ಪರಿಹಾರ ನಿಧಿಗೆ ಕೊಡುವ ಪದ್ಧತಿ ಇದೆ. ಆ ಪ್ರಕಾರ ಸಿಎಂ ಪರಿಹಾರ ನಿಧಿಗೆ ಈ ಮೊದಲು 5 ಕೋಟಿ ರೂಪಾಯಿ ಕೊಡಲಾಗಿತ್ತು. ಈಗ ಮತ್ತೆ 10 ಕೋಟಿ ರೂಪಾಯಿ ಸಿಎಂ ಪರಿಹಾರ ನಿಧಿಗೆ ದೇಣಿಗೆ ನೀಡಿದ್ದೇವೆ ಅಂತಿದ್ದಾರೆ. ಈ ಬಗ್ಗೆ ಜಿಎಸ್ ಪಾಟೀಲ್ ಏನು ಹೇಳಿದ್ರು ಕೇಳೋಣ ಬನ್ನಿ. ಕರ್ನಾಟಕ ರಾಜ್ಯದ ಖನಿಜ ನಿಗಮದ ಅಧ್ಯಕ್ಷರಾದ ನಾನು ಇಂದು ಕರ್ನಾಟಕ ಸರ್ಕಾರಕ್ಕೆ ಏನು ನಾವು ಕಳೆದ ವರ್ಷ ಸುಮಾರು 754 ಕೋಟಿ ರೂಪಾಯಿ ನಾವು ವಹಿವಾಟವನ್ನು ಮಾಡಿದ್ವಿ. ಅದರಲ್ಲಿ ಶೇಕಡ ನಮಗೆ 467 ಕೋಟಿ ರೂಪಾಯಿ ಎಲ್ಲ ನಮ್ಮ ಖರ್ಚು ವೆಚ್ಚಗಳನ್ನು ತೆಗೆದು ಅಷ್ಟು ಲಾಭ ನಮಗೆ ಆಗಿತ್ತು. ಆ ಲಾಭದಲ್ಲಿ ಶೇಕಡ 30ರಷ್ಟು ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ಮ ಧನ ಆದೇಶವನ್ನು ಕೊಡಬೇಕು. ಆ ದುಡ್ಡನ್ನು ಇವತ್ತು ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಚೆಕ್ ಮುಖಾಂತರ ಅವರಿಗೆ ಅರ್ಪಣೆ ಮಾಡಿದ್ವಿ. ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ಈ ಖನಿಜ ನಿಗಮದಿಂದ ಪ್ರತಿ ವರ್ಷ ನಾವು 15 ಕೋಟಿ ರೂಪಾಯಿ ಅವರಿಗೆ ಚೀಫ್ ಮಿನಿಸ್ಟರ್ ಪರಿಹಾರ ಧನ ಕೊಡುವಂಥ ಒಂದು ಪದ್ಧತಿಯನ್ನು ನಾವೆಲ್ಲ ಇಟ್ಕೊಂಡಿದ್ವಿ. ಈ ವರ್ಷ ಕೂಡ ಈಗಾಗಲೇ ನಾವು 5 ಕೋಟಿ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡಿಗೆ ಈಗಾಗಲೇ ಕೊಡಲಾಗಿತ್ತು. ಉಳಿದಂಥ 10 ಕೋಟಿ ರೂಪಾಯಿಯನ್ನು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ನಮ್ಮ ಪರಿಹಾರ ನಿಧಿಗೆ ಇವತ್ತು ನಮ್ಮ ಖನಿಜ ನಿಗಮದಿಂದ ಅದರ ಒಂದು ಚೆಕ್ಕನ್ನು ಕೂಡ ಕೊಡಲಾಯಿತು. ಈ ಸಂದರ್ಭದಲ್ಲಿ ನಮ್ಮ ಈ ಖನಿಜ ಇಲಾಖೆಯ ಮಂತ್ರಿಗಳು ಆದಂಥ ಸನ್ಮಾನ್ಯ ಎಸ್ ಮಲ್ಲಿಕಾರ್ಜುನ್ ಅವರು ಮತ್ತು ರೇಷ್ಮೆ ಇಲಾಖೆಯ ಮಂತ್ರಿಗಳಾದಂಥ ಕೆ ವೆಂಕಟೇಶ್ ಅವರು, ನಮ್ಮ
ಕಾರ್ಪೊರೇಷನ್ನ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ನ ಡೈರೆಕ್ಟರ್ ಆದಂಥ ನಮ್ಮ ಕಾರ್ಯದರ್ಶಿಗಳು ಮತ್ತು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಆದಂಥ ಜೈ ವೈಭವ ಸ್ವಾಮಿ ಉಪಸ್ಥಿತಿಯಲ್ಲಿ ಇವತ್ತು ಈ ಚೆಕ್ಕನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಲಾಗಿದೆ.